Hello everyone. Today we are going to the most awaited trek, Banasura trek. ಇದನ್ನು ತುಂಬ ದಿವಸದಿಂದ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮೋಸ್ಟ್ಲಿ ಇಲ್ಲಿ ಎಲಿಫೆಂಟ್ಸ್ ತುಂಬ ಇದೆ ಅನಿಸುತ್ತೆ, ಅದಕ್ಕೆ ಅವಾಯ್ಡ್ ಮಾಡೋಕ್ಕೋಸ್ಕರ ಫೆನ್ಸಿಂಗ್ ಹಾಕಿದ್ದಾರೆ. ಬರಬೇಕಾದ್ರೆ ನಾವು ಅಲ್ಲಿ ಫೆನ್ಸಿಂಗ್ ಒಳಗಡೆಯಿಂದ ಬರಬೇಕು. ಲೆಟ್ಸ್ ಸಿ ಏನಾದರೂ ಎಲಿಫೆಂಟ್ ಸೈಟಿಂಗ್ ಆಗುತ್ತಾ ಅಂತ. ಈ ಟ್ರೆಕ್ ಟೋಟಲ್ 6 ಕಿಲೋಮೀಟರ್ಸ್ ಒನ್ ವೇ ಇದೆಯಂತೆ. 2 ಕಿಲೋಮೀಟರ್ಸ್ ಸೇಮ್ ಇದೆ ಥರ ಕುರೆಂಜಿಲ್ ಥರ ಫಾರೆಸ್ಟಲ್ಲಿ, ರೆಸ್ಟ್ 4 ಕಿಲೋಮೀಟರ್ಸ್ ಗ್ರಾಸ್ಲ್ಯಾಂಡಲ್ಲಿ, ಓಪನ್ ಗ್ರಾಸ್ಲ್ಯಾಂಡಲ್ಲಿ ಟ್ರೆಕ್ ಮಾಡೋದು. ಸೊ ಮೋಸ್ಟ್ಲಿ ಹಂಗಾದರೆ 12 ಕಿಲೋಮೀಟರ್ಸ್ ಇನ್ ಟೋಟಲ್ ಇದೆ. ನೋಡೋಣ ಹೆಂಗಿದೆ ಅಂತ. ಯೂಶ್ವಲಿ ನಾನು ಮಾಡಿರೋ ಲಾಸ್ಟ್ 4 to 5 ಟ್ರೆಕ್ಸಲ್ಲಿ ಹೆಂಗಾಗಿದೆ ಅಂದರೆ, ಸ್ಟಾರ್ಟಿಂಗ್ ಸ್ವಲ್ಪ ನಾರ್ಮಲ್ ವಾಕ್ ಇರ್ತಾಯಿತ್ತು, ಆಮೇಲೆ ಎಲಿವೇಶನ್ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಇದರಲ್ಲಿ ಹೆಂಗಿದೆ ಅಂದರೆ ಸ್ಟಾರ್ಟಿಂಗಿಂದನೇ ಎಲಿವೇಶನ್ ಇದೆ. ಸೊ ಮೋಸ್ಟ್ಲಿ ಫಸ್ಟ್ 2 ಕಿಲೋಮೀಟರ್ಸ್ ಫಾರೆಸ್ಟಲ್ಲಿರೋ ವಾಕ್ ಕಂಪ್ಲೀಟ್ಲಿ ಈ ಥರ ಇನ್ಕ್ಲೈನ್ಡ್ ಪಾತ್ ಇರೋದು. ಯು ಹ್ಯಾವ್ ಟು ಕ್ಲೈಂಬ್. ಮೋಸ್ಟ್ಲಿ ಈಗ 2 ಕಿಲೋಮೀಟರ್ಸ್ ಆಗಿರ್ಬೋದು ಅನಿಸುತ್ತೆ. ಅಲ್ಲಿರೋ ಫಾರೆಸ್ಟ್ ಏರಿಯಾ ಕಂಪ್ಲೀಟ್ ಆಗಿದೆ. ಈಗ ಫುಲ್ ಸನ್ನಿ ಇದೆ, ಶೇಡ್ ಇಲ್ಲ ಎಲ್ಲೂ. ನೋಡೋಣ ಹೆಂಗಿದೆ ಅಂತ. ಇದು ನಮ್ಮದು ಫಸ್ಟ್ ಔಟ್ ಆಫ್ ಕರ್ನಾಟಕ ಟ್ರೆಕ್. ಕೆಳಗೆ ಬಂದಿದ್ದೀವಿ. ನೋಡೋಣ, ನಾರ್ತ್ ಸೈಡ್ ಒಂದು ಟ್ರೆಕ್ ಮಾಡಬೇಕಂತ ಇದ್ವಿ. ಯಾವಾಗಾಗುತ್ತೋ ಅಷ್ಟರಲ್ಲಿ ಸ್ವಲ್ಪ ಸ್ಟ್ಯಾಮಿನಾ ಎಲ್ಲ ಇನ್ಕ್ರೀಸ್ ಮಾಡಿಕೊಂಡು ಫಿಟ್ ಆಗಿಬಿಟ್ಟು ಅಂತೂ ಅಟ್ಲೀಸ್ಟ್ 25 to 30 ಕಿಲೋಮೀಟರ್ಸ್ ಇರೋ ಟ್ರೆಕ್ ಮಾಡೋಣ ಪ್ಲ್ಯಾನ್ ಅಂತಿದ್ದೀನಿ. ಅದ್ಸಿ ಪ್ರಾಬ್ಲಿ ಇಲ್ಲಿ ರೈನಿ ಸೀಸನಲ್ಲಿ ಬಂದರೆ ತುಂಬ, ಅಂದರೆ ಇಲ್ಲೆಲ್ಲ ಗ್ರಾಸ್ ನೋಡಿದರೆ ತುಂಬ ಲಿಕ್ಚರ್ಸ್ ಇರುತ್ತೆ. ಬಟ್ ಮೇ ಬಿ ಅಕ್ಟೋಬರ್ ಮಂತಲ್ಲೆಲ್ಲ ಬಂದರೆ ಫುಲ್ ಗ್ರೀನ್ ಗ್ರಾಸ್ ಸಿಗುತ್ತೆ, ಒಳ್ಳೆ ವ್ಯೂ ಸಿಗುತ್ತೆ ಅನಿಸುತ್ತೆ. ಈಗ ಯಾಕಂದರೆ ಬಿಸಿಲಿಗಾಗಲೇ ಸ್ವಲ್ಪ ಗ್ರಾಸ್ ಎಲ್ಲ ಡ್ರೈ ಆಗಿದೆ. ನೋಡೋಣ ಮೇಲ್ಗಡೆ ವ್ಯೂ ಹೆಂಗಿದೆ ಅಂತ. ಅಲ್ಲಿ ರೂಟ್ ಇದೆಯಲ್ಲ, ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ, ಚಿಕ್ಕ ಲೈನ್ ಇದೆ ನೋಡಿ ಮೀಟರ್. ಕಾಣಿಸ್ತಾ? ಕ್ರಾಸ್ ಮಾಡ್ತೀವಿ. ಹೌದು. ತಣ್ಣಗೆ ಹೆಂಗಿದೆ ನೋಡಿ ಅಲ್ಲಿ. ಮೋಸ್ಟ್ಲಿ ಈಗ ಒಂದು 3 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಅನಿಸುತ್ತೆ. ಏನೂ ಶೇಡ್ ಇಲ್ಲ, ಬಿಸಿಲಿದೆ ಸಿಕ್ಕಾಪಟ್ಟೆ. ಬಟ್ ಇಲ್ಲಿರೋ ಲ್ಯಾಂಡ್ಸ್ಕೇಪ್ ವ್ಯೂ ಮಾತ್ರ ಅಮೇಝಿಂಗ್ ನೋಡಿ. ಈ ರೈಟ್ ಸೈಡ್ ಈ ಪಾರ್ಟಿಂದ ಕಂಪ್ಲೀಟ್ ಈ ಪಾರ್ಟ್ವರೆಗೂ ಒಳ್ಳೆ ಫಾರೆಸ್ಟ್ ವ್ಯೂ ಮತ್ತು ಒಳ್ಳೆ ಬೆಟ್ಟದ ವ್ಯೂ ಇದೆ. ಮಳೆಗಾಲದಲ್ಲೆಲ್ಲ ಬಂದರೆ ಮೋಸ್ಟ್ಲಿ ಅಲ್ಲೆಲ್ಲ ಎಲ್ಲಾದರೂ
ಅನಿಮಲ್ಸ್ ಮೂವ್ ಆದರೆ ಈಸಿಯಾಗಿ ಕಾಣಿಸುತ್ತೆ. ಈಗ ಬಿಸಿಲಿರೋದ್ರಿಂದ ಯಾವ ಪ್ರಾಣಿಗಳು ಆಚೆ ಬರಲ್ಲ. ನೋಡಿ ಇಲ್ಲಿ ಕಂಪ್ಲೀಟ್ ಗ್ರಾಸ್ ಮಧ್ಯೆ ಹೋಗ್ತಾ ಇರೋದು. ಇಟ್ಸ್ ಅಮೇಝಿಂಗ್, ಚೆನ್ನಾಗಿದೆ. ಬಟ್ ಏನಂದರೆ ಫುಲ್ ಸ್ಲೀವ್ ಟಿ ಶರ್ಟ್ ಹಾಕೊಂಬಂದರೆ ಬೆನಿಫಿಟ್ ಇರುತ್ತೆ. ಇಲ್ಲಾಂದರೆ ಗ್ರಾಸಸ್ ಎಲ್ಲ ಕೈಗೆ ಹಚ್ಚುತ್ತೆ. ಹಾಂ, ಬೈಕ್ ತಗೊಂಡಿದ್ದಾನೆ. ಡ್ರೋನ್ ಇರಬೇಕು. ಅಲ್ಲಿ ಕಾಣಿಸ್ತಿರೋದು ಬನಸರ ಡ್ಯಾಮ್. ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಮೀನ್ ಅಲ್ಲಿ ಆ ಪಾರ್ಟಲ್ಲಿ ಸ್ವಲ್ಪ ತೋರಿಸ್ತೀನಿ. ಅಲ್ಲಿ ಬೋಟ್ ರೈಡೆಲ್ಲ ನಡೀತಾ ಇದೆ. ಶೋ ಯು ದ ವ್ಯೂ. ಈ ಬನಸರ ಟ್ರೆಕ್ಕಲ್ಲಿ ತುಂಬ ವ್ಯೂ ಪಾಯಿಂಟ್ ಇದೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಆ್ಯಂಡ್ ಅಲ್ಲಿ ಮುಂದುಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ. ಆ್ಯಂಡ್ ಈಗ ಫೈನಲ್ ಡ್ಯಾಮ್ ವ್ಯೂ ಇನ್ನೊಂದ್ಸಲ ನೋಡ್ಕೊಂಬೋಣ. ಆ ಡ್ಯಾಮ್ ವ್ಯೂ ಆದಮೇಲೆ ಈಗ ಇನ್ಮೇಲೆ ನಮಗೆ ಡ್ಯಾಮ್ ವ್ಯೂ ಕಾಣಿಸುತ್ತೋ ಎಲ್ಲ ಡೌಟ್, ಬಿಕಾಸ್ ನಾವು ಹೋಗ್ತಾ ಇರೋದು ಆ ವ್ಯೂ ಪಾಯಿಂಟ್ಗೆ. ಲೆಟ್ಸ್ ಗೋ. ನಾವು ಇವತ್ತು ಡಿಸೆಂಬರ್ 25 ಕ್ರಿಸ್ಮಸ್ ಡೇ ದಿನ ಟ್ರೆಕ್ ಮಾಡ್ತಾಯಿದ್ದೀವಿ. ಹಾಲಿಡೇ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ. ವೀಕ್ ಡೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾಳೆಗೆ ಅಂದರೆ 26ಗೆ ಸ್ಲಾಟ್ ಚೆಕ್ ಮಾಡಿದ್ದೆ ನಾನು. ಸೊ ಇದನ್ನು ಬುಕ್ಕಿಂಗ್ ಹೆಂಗೆ ಮಾಡೋದು ಏನು ಅಂತೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಕೇರಳದ್ದು ಒಂದು ವೆಬ್ಸೈಟ್ ಇದೆ, ಅದು ಕೇರಳ ಎಕೋ ಟೂರಿಸಮ್ ವೆಬ್ಸೈಟ್. ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೋದು. ಪರ್ ಹೆಡ್ 800 ರೂಪೀಸ್ ಇದೆ. ಬಟ್ ಕಂಪೇರ್ ಟು ಕರ್ನಾಟಕ ಸ್ವಲ್ಪ ಇಲ್ಲಿ ಏನಂದರೆ ಪ್ರೈಸ್ ವೈಸ್ ಜಾಸ್ತಿ ಅನಿಸ್ತು. ಏನಕ್ಕೆ 800 ಇಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ನನಗೊಂದು ಇಷ್ಟ ಆಗಿದ್ದೇನೆಂದರೆ ವುಮನ್ ಎಂಪವರ್ಮೆಂಟ್ ತೋರಿಸ್ತಿದ್ದಾರೆ ಇಲ್ಲಿ. ಬನಸರ ಟ್ರೆಕ್ ಸರೌಂಡಿಂಗ್ ಮತ್ತು ಅಲ್ಲಿ ಬನಸರ ಫಾಲ್ಸ್ ಸರೌಂಡಿಂಗ್ ಏನೇನಿದ್ದಾರೆ ಆಲ್ಮೋಸ್ಟ್ ಅವ್ರು ಹೇಳಿದ ಪ್ರಕಾರ ಎಲ್ಲ ಫೀಮೇಲ್ ಗೈಡ್ಸೇ ಇರೋದು. ಇಟ್ಸ್ ಗುಡ್ ಮೋಟಿವೇಶನ್. ಅದು ಹೆಂಗಾಗಿರೋ ಗರ್ಲ್ಸ್ ಅಥವಾ ಬಿಲೋ 30s ಆಗಿದ್ದರೆ ಅಷ್ಟೊಂದೇನೋ ಡಿಫ್ರೆನ್ಸ್ ಅನಿಸ್ತಿರ್ಲಿಲ್ಲ. ಐ ಥಿಂಕ್ ನಾನು ನೋಡಿದವರೆಲ್ಲ ಆಲ್ಮೋಸ್ಟ್ ನಿಯರ್ಲಿ 50 ಇದ್ದಾರೆ, 40+ ಇದ್ದಾರೆ. ಬಟ್ ಸ್ಟಿಲ್ ಮಂತ್ಲಿ 5 ಟ್ರೆಕ್ಸ್ ಏನೋ ಮಾಡ್ತಾರಂತೆ. ದಟ್ಸ್ ಗುಡ್. ನೋಡೋಣ, ನಾವು ಏಜ್ ಆದಮೇಲೆ ಹಿಮಾಲಯದಲ್ಲಿ ಏನಾದರೂ ಟ್ರೆಕ್ ಗೈಡ್ ಆಗೋ ಚಾನ್ಸ್ ಸಿಕ್ಕರೆ ಆಗುವ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅದಕ್ಕೆ ಒಂದು ರಿಕ್ವೆಸ್ಟ್ ಏನಂದರೆ, ಟ್ರೆಕ್ ಮಾಡೋಕ್ಕೆ ಬಂದಿರ್ತೀರಾ, ಕ್ಯಾನ್ ಎಂಜಾಯ್ ದಿ ಮೌಂಟೇನ್ಸ್ ವ್ಯೂ, ಎಂಜಾಯ್ ಮಾಡಿ. ನಾನು ಈಗ ಎಷ್ಟೊಂದು ಜನ ನೋಡಿದ್ದೇನೆಂದರೆ ಮೊಬೈಲಲ್ಲಿ ಫುಲ್ ವಾಲ್ಯೂಮಲ್ಲಿ ಸಾಂಗ್ ಹಾಕ್ಕೊಂಡು
ಬರ್ತಾಯಿದ್ರು. ಪ್ರಾಬ್ಲಿ ಅವ್ರ ಪರ್ಸ್ಪೆಕ್ಟಿವಲ್ಲಿ ಏನಂದರೆ ಮೋಟಿವೇಶನ್ ಥರ ಅಥವಾ ಟೈಮ್ ಹೋಗೋದು ಗೊತ್ತಾಗದೇ ಇರೋ ಥರ ಇರಲಿ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಹಾಕ್ಕೊಂಡು ಬರ್ತಾರೆ. ಬಟ್ ಇಟ್ಸ್ ನಾಟ್ ಮಚ್ ಪ್ರಿಫರ್ಡ್, ಯಾಕಂದರೆ ಯು ಕೇಮ್ ಹಿಯರ್ ಟು ಎಂಜಾಯ್ ದ ವ್ಯೂ ಮೌಂಟೇನ್ಸ್. ಪ್ಲೀಸ್ ಡೂ ದಟ್. ಈಗ ನಾವು ಹೋಗ್ತಿರೋದು ಆ ಪೀಕ್ ಪಾಯಿಂಟ್. ಫಸ್ಟು ಏನಂದರೆ ಅಲ್ಲಿ ಫಾರೆಸ್ಟಲ್ಲೆಲ್ಲ ಹಿಂಗೆ ಟ್ರೆಕ್ ಮಾಡ್ಕೊಂಬಂದು ಹಿಂಗೋಗಿ ಅಲ್ಲಿ ಮೇಲ್ಗಡೆ ಬನಸರ ಡ್ಯಾಮ್ದು ವ್ಯೂ ಪಾಯಿಂಟ್ ಕಾಣಿಸಿರೋ ಪೀಕ್ ಹತ್ಬಿಟ್ಟು ಹಿಂಗೆ ಬಂದಿತ್ತು. ಇಲ್ಲೆಲ್ಲ ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ, ಹೋಗೋಣ. ಆ್ಯಂಡ್ ಆವಾಗಲೇ ಮೇಲೆ ನಿಂತ್ಕೊಂಡು ನೋಡಬೇಕಾದ್ರೆ ಏನೋ ಫುಲ್ ಬೈಕ್ಸ್ ಥರ ನಾಯ್ಸ್ ಆಗ್ತಿತ್ತು. ಅದು ಆ್ಯಕ್ಚುಲಿ ಬೈಕಲ್ಲ, ಇಟ್ಸ್ ಗ್ರಾಸ್ ಕಟ್ಟರ್. ಯಾಕಂದರೆ ಗೆಸ್ ಮಾಡಿದ್ದು ಹೆಂಗೆ ಅಂದರೆ ಅವರು ಅಲ್ಲಿ ಮಾಸ್ಕ್ ಇಟ್ಕೊಂಡು ಹೋಗ್ತಿದ್ದಾರೆ ನೋಡಿ. ಆ್ಯಂಡ್ ಇಲ್ಲಿ ಪಕ್ಕ ಎಲ್ಲ ಗ್ರಾಸ್ ಕಟ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ನಾಟ್ ಶೋರ್ ಏನಕ್ಕೆ ಮಾಡಿದ್ದಾರೆ ಅಂತ. ಸೊ ಈಗ ಮೋಸ್ಟ್ಲಿ 5.5 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿರ್ಬೋದೇನೋ. ಅಲ್ಲಿ ಆವಾಗಲೇ ಆ ಪೀಕ್ ಪಾಯಿಂಟಿಂದ ನಾವು ಬನಸರ ಡ್ಯಾಮ್ದು ವ್ಯೂ ಪಾಯಿಂಟ್ ಅಂದರೆ ವ್ಯೂ ನೋಡಿದ್ದು. ಬಟ್ ಈಗ ಅದಕ್ಕಿಂತ ಮೇಲ್ಗಡೆ ಇಲ್ಲಿ ಇನ್ನೊಂದು ಪೀಕ್ ಇದೆ, ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ವಿಲ್ ಎಂಜಾಯ್ ದಿ ವ್ಯೂ. ಕರ್ತವ್ಯ ಆವಾಗಲೇ ಬರೀ ಈ ಪೋರ್ಷನ್ ಮಾತ್ರ ಕಾಣಿಸ್ತಾ ಇತ್ತು. ಈಗ ಈ ಪೋರ್ಷನಲ್ಲೂ ವಾಟರ್ ಬಾಡಿದು ವ್ಯೂ ಕಾಣಿಸ್ತಾ ಇದೆ. ಇಟ್ಸ್ ಅಮೇಝಿಂಗ್. ಈಗ ಒಂದು 6-7 ಕಿಲೋಮೀಟರ್ಸ್ ಆಗಿರ್ಬೋದಲ್ಲ. ಲಾಸ್ಟ್ ಟೈಮ್ ಆ ಪೀಕ್ ಪಾಯಿಂಟ್ ಮುಂದ್ಗಡೆ ಇರೋ ಪೀಕ್ ಪಾಯಿಂಟಿಂದ ಡ್ಯಾಮ್ ವ್ಯೂ ನೋಡಿದ್ದು, ಬನಸರ ಡ್ಯಾಮ್ದು. ಇನ್ನೊಂದು ಪೀಕ್ ಹತ್ತಿದ್ದೀವಿ. ಸೊ ಈಗ ವ್ಯೂ ಪಾಯಿಂಟ್ ತೋರಿಸ್ತೇನೆ. ಅಲ್ಲಿ ಎಷ್ಟೊಂದು ಜನ ಅಲ್ಲಿ ಮೇಲ್ಗಡೆ ಹತ್ತಕ್ಕಾಗಲ್ಲ ಅಂದರೆ ಸೇಮ್ ವ್ಯೂ ಪಾಯಿಂಟ್ ಅಂತ ಬಿಟ್ಟು ನಾವು ಅಲ್ಲಿ ಹತ್ತಿದ್ದು, ಆ ಮರ ಕಾಣಿಸ್ತಿದೆಯಲ್ಲ ಅಲ್ಲಿ. ಬಟ್ ಏನಂದರೆ ಸೇಮ್ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಅಲ್ಲೇ ರೆಸ್ಟ್ ಮಾಡ್ತಾಯಿದ್ದಾರೆ. ನೋಡೋಣ. ಬಟ್ ಅದೇ ಇನ್ನೊಂದು ಚೂರು ಬಿಸಿಲು ಕಡಿಮೆ ಇದ್ದು ಕ್ಲೌಡಿ ಇದ್ದಿದ್ರೆ ಅಲ್ಲಿ ವಾಟರ್ ವ್ಯೂ ಮಾತ್ರ ಅಮೇಝಿಂಗಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಒನ್ ಥಿಂಗ್ ಈ ಬನಸರ ಟ್ರೆಕ್ಕಲ್ಲಿ ಏನು ಇಷ್ಟ ಆಗಿತ್ತು ಅಂದರೆ ಆ ಪೀಕ್ ಬಿಟ್ಟರೆ ಈ ಪೀಕಲ್ಲಿ ಫುಲ್ ಹತ್ತೋದ್ರಿಂದ ಇಳಿಯೋವರೆಗೂ ಯು ಕ್ಯಾನ್ ಎಂಜಾಯ್ ದಿ ಬನಸರ ಡ್ಯಾಮ್ ವ್ಯೂ. ದಟ್ಸ್ ರಿಯಲಿ ಗುಡ್. ಚೆನ್ನಾಗಿದೆ. ಐ ಲೈಕ್ ಇಟ್. ಫಸ್ಟ್ ಔಟ್ ಆಫ್ ಸ್ಟೇಟ್
ಟ್ರೆಕ್ ಆದರೂ ಕೂಡ. ಡಿಫಿಕಲ್ಟಿ ವೈಸ್ ಐ ಥಿಂಕ್ ಮಾಡ್ರೇಟ್ ಇದೆ. ಈ ಟ್ರೆಕ್ಕಲ್ಲಿ ಸ್ವಲ್ಪ ಡಿಫಿಕಲ್ಟ್ ಪೋರ್ಷನ್ ಅನಿಸಿದ್ದು ಅಂದರೆ ಈ ಪ್ಯಾಚ್, ಅಲ್ಲಿಂದ ಸ್ಟೀಪ್ ಇದೆ, ಸ್ವಲ್ಪ ಫುಲ್ ಇನ್ಕ್ಲೈಂಡ್ ಇದೆ. ಈಗ ಹಿಡಿತಿದ್ದಾರೆ ನೋಡಿ. ಈ ಟ್ರೆಕ್ಕಲ್ಲಿ ಏನಂದರೆ ಸ್ಟಾರ್ಟಿಂಗಲ್ಲೇ ಸ್ಟಿಕ್ ಕೂಡ ರೆಂಟಿಗೆ ಬಿಡ್ತಿದ್ದಾರೆ. ಸ್ಟಿಕ್ನ ನೀವು ರೆಂಟ್ ತೊಗೊಂಡು ಬರ್ಬೋದು. ರೆಂಟ್ ಅಂದರೆ ರೆಂಟಲ್ಲ, ಏನಂದರೆ ಅವರು ವಾಪಸ್ ಅದೇ ಅಂಗಡಿಗೆ ಹೋಗ್ಬಿಟ್ಟು ಏನಾದ್ರು ಫುಡ್ ಐಟಮ್ ಅಥವಾ ಸ್ನ್ಯಾಕ್ಸ್ ತಿನ್ನಲಿ ಅಂತ. ಬಟ್ ಐಡಿಯಾ ಚೆನ್ನಾಗಿದೆ. ಯಾವ್ದಾದ್ರು ಒಂದು ಸ್ಟಿಕ್ ಇಷ್ಟ ಆದರೆ 50 ರೂಪಾಯಿ ಕೊಟ್ಟು ಎತ್ಕೊಂಡು ಹೋಗೋಣ. ಇದರ ಹಿಂದುಗಡೆ ಇನ್ನೊಂದು ಪೀಕ್ ಇದೆ. ಅಲ್ಲಿಂದ ಆ್ಯಕ್ಚುಲಿ ಆ ಬನಸರ ಡ್ಯಾಮ್ದು ವ್ಯೂ ನೋಡಿ ಈಗ ಹಿಡ್ಕೊಂಬಂದಿದ್ದು. ಇದು ಒಂಚೂರು ಸ್ವಲ್ಪ ಈ ಪಾರ್ಟ್ ಮಾತ್ರ ಸ್ವಲ್ಪ ಡಿಫಿಕಲ್ಟಿ ಇದೆ. ಬಿಟ್ಟರೆ ನನಗೆ ಈ ಟ್ರೆಕ್ ಏನು ಮಾಡ್ರೇಟ್ ಅನಿಸ್ತು. ಇವನ್ ಅಷ್ಟೊಂದು ಸ್ಟ್ರೈನ್ ಕೂಡ ಆಗಿಲ್ಲ. ಒಂದು ಲಾಸ್ಟ್ ಟೈಮ್ ಚೂರು ಡ್ಯಾಮ್ದು ವ್ಯೂ ಕಾಣಿಸ್ತಿದೆ, ನೋಡ್ಕೊಂಬೋಣ. ಬಾಯ್ ಬನ್ಸ್ಟ. ಈ ಗ್ರಾಸೆಲ್ಲ ಕಟ್ ಮಾಡಿರೋದೇನೆಂದರೆ ನನಗೆ ಗೊತ್ತಿರೋ ಪ್ರಕಾರ ಏನಂದರೆ, ಈಗ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವ, ಇನ್ ಕೇಸ್ ಏನಾದರೂ ಫೈರ್ ಕ್ಯಾಚ್ ಆದರೆ ಫಾರೆಸ್ಟಲ್ಲಿ ಈ ಪಾಚಿಂದ ಡಿವೈಡ್ ಮಾಡ್ಕೋತಾರೆ. ಸೊ ಏನಂದರೆ ಇನ್ ಕೇಸ್ ಈ ಕಡೆಯಿಂದ ಫೈರ್ ಏನಾದರೂ ಕ್ಯಾಚ್ ಆದರೆ ಈ ಕಡೆಯಿಂದ ಈ ಪಾರ್ಟ್ಗೆ ಸ್ಪ್ರೆಡ್ ಆಗಬಾರ್ದು ಅಂತ ಈ ಪಾತ್ನ ಫುಲ್ಲು ಡ್ರೈ ಮಾಡಿಬಿಟ್ಟು ಇದನ್ನು ಆ್ಯಕ್ಚುಲಿ ಸಮ್ಮರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ಸುಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಇಲ್ಲಿದೆ ನೋಡಿ ಗ್ರಾಸ್ ಕಟ್ಟರ್. ಈಗ ಆಲ್ಮೋಸ್ಟ್ ಸನ್ನಿಪಾಡ್ ಮುಗೀತು, ಫಾರೆಸ್ಟ್ ಎಂಟ್ರ್ ಆಗ್ತಿದ್ವಿ. ಇಟ್ಸ್ ಗುಡ್. ಅಂದರೆ ಡಿಹೈಡ್ರೇಟ್ ಆಗೋಲ್ಲ, ಆರಾಮ್ಸೆ. ಫಾರೆಸ್ಟ್ ಒಳಗಡೆ ಅಂದರೆ ಕೂಲ್ ಇರುತ್ತೆ ವೆದರ್, ಈಸಿಯಾಗಿ ಕೆಳಗೆ ಇಳಿಬೋದು. ಫೈನಲಿ ಇನ್ಮೇಲೆ ಬಿಸಿಲಿರಲ್ಲ. ಬಿಕಾಸ್ ವಿ ಆರ್ ಎಂಟ್ರಿಂಗ್ ಇಂಟು ದ ಫಾರೆಸ್ಟ್. ಆಲ್ಮೋಸ್ಟ್ ಡನ್ ವಿತ್ ಅವರ್ ಬನಸರ ಟ್ರೆಕ್. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್
ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಅಲ್ಲಿ ಒಂದು ಫೆನ್ಸ್ ಹಾಕಿದ್ದಾರೆ. ಅಂದರೆ ಆನೆ ಅಥವಾ ಬೇರೆ ಅನಿಮಲ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು. ಒದ್ರು ಸ್ವಲ್ಪ. ಅದರಲ್ಲೂ ಚೇಷ್ಟೆ ಬಿಡ್ತಾ ಇಲ್ಲ, ಟ್ರೆಸ್ ಪಾಸಿಂಗ್ ಅಂತೆ 2001 to 2025 ಅಂತೆ. ಇಲ್ವಾ ಜೋರಾಗಿ ಒದರಬೇಕು. ನೀನು ಸಣ್ಣ ಸಣ್ಣಗೆ ಓದಿದ್ರೆ ಏನೂ ಡಿಫ್ರೆನ್ಸ್ ಆಗಲ್ಲ. ಬಿಡು, ಪಟ್ಟನ್ ಬಿಡು. ಹಾಂ ಹಾಂ ಸ್ವಲ್ಪ ಇದೆ ಅನ್ಸುತ್ತೆ. ನೆಕ್ಸ್ಟ್ ಟೈಮಿಂದ ಟಿಪ್ಸ್ ತಗೋ, ಏನೇನು ತೊಗೊಬರ್ಬೇಕು, ಏನೇನು ಬಿಡಬೇಕು ಅಂತ ಟ್ರಿಕ್ಕಿಂಗಿಗೆ. ಆ್ಯಂಡ್ ಹಿಂಗೆ ನಡೀತಿದ್ಯಲ್ಲ, ಹಿಂಗೆ ಹೋಗ್ಬೇಕು. ನೀನು ಹಿಂಗಿಟ್ಟೆ ಕಾಲಿಟ್ಟೆ ಅಂದರೆ ನೀಗೆ ಹಿಂಗೆ ಈ ಥರ ಇಟ್ರೇನೆ ನೀಗೆ ಪ್ರೆಷರ್ ಬೀಳೋದು. ಪೂರ ಚೊಟ್ಟ ಅಲ್ಲ, ಅಟ್ಲೀಸ್ಟ್ ಸ್ವಲ್ಪ. ಆ್ಯಂಡ್ ನಾನು ಈಗ ಆಲ್ಮೋಸ್ಟ್ ಒಂದು 5-6 ಟ್ರೆಕ್ಸ್ ಮಾಡಿದ್ದೀವಲ್ವಾ. ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಬೇಕೇನೆಂದರೆ, ಯೂಶ್ವಲಿ ಎಷ್ಟೊಂದು ಜನ ನಾನು ನೋಡಿರೋದೇನೆಂದರೆ, ಸುಮ್ಮನೆ ಟ್ರೆಕ್ ಅಂದ ತಕ್ಷಣ ವೆಕೇಷನ್ ಥರ ಸುಮ್ಮನೆ ಖಾಲಿ ಕೈಯಲ್ಲಿ ಬಂದುಬಿಡ್ತಾರೆ ಪೀಕ್ಗೆ ಹತ್ತಬೇಕು ಅಂತ. ಎಷ್ಟೊಂದು ಜನ ನಾನು ಈವನ್ ಆ ತಡಿಯಂಡ ಮೋಲಲ್ಲೂ ಅದೇ ಥರ ಆಯಿತು, ಈ ಪೀಕಲ್ಲೂ ಅದೇ ಥರ ಆಯಿತು. ಏನಂದರೆ ವಾಟರ್ ಎನಫ್ ಕ್ಯಾರಿ ಮಾಡಲ್ಲ ಅವರು. ಎನಫ್ ವಾಟರ್ ಕ್ಯಾರಿ ಮಾಡಬೇಕು, ಅಟ್ಲೀಸ್ಟ್ 2 ಲೀಟರ್ಸ್ ವಾಟರ್ ಕ್ಯಾರಿ ಮಾಡಿ, ಒಂದು ಬ್ಯಾಗ್ ಇಟ್ಕೊಳ್ಳಿ. ಆದರೆ ಈ ಥರ ಒಂದು ಟ್ರೆಕ್ಕಿಂಗ್ ಪೋಲ್ ಇಟ್ಕೊಡಿ, ಬೆಟರ್. ಐ ಮೀನ್ ಸ್ಪೋರ್ಟ್ಸ್ ಶೂ ಫೈನ್ ಇದ್ದರೆ ಯು ಕ್ಯಾನ್ ಬೈ ಒಂದು ಡೆಕಾಥ್ಲಾನ್ ಸ್ಪೋರ್ಟ್ಸ್ ಶೂಸ್ ಆ್ಯಂಡ್ ಎಂಜಾಯ್ ದ ಟ್ರೆಕ್. ಗಟ್ಟಿ ಇಲ್ಲ, ಗಟ್ಟಿ ಇಲ್ಲ. ಮೇಲ್ಗಡೆ ಎಲೆ ಮೇಲೆ ಕೂತಿದೆ. Finally we completed our most excited Banasura trek. It was really worth. Let's meet again in another trek story. Bye bye.